ನಮಸ್ಕಾರ ಎಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿದೆ, ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಸಾರಿಗೆ ಇಲಾಖೆಯಲ್ಲಿ ನಡೀತಿರುವಂಥ ಅವ್ಯವಸ್ಥೆ ಕುರಿತು. ಏನು ನಮ್ಮ ಸಾರಿಗೆ ರಂಗದಲ್ಲಿರುವಂಥ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಗೂಡ್ಸ್ ವಾಹನ ಚಾಲಕರು ಅಥವಾ ಟೂರಿಸ್ಟ್ ವಾಹನ ಚಾಲಕರಿಗೆ ಸಾರಿಗೆ ಇಲಾಖೆಯಲ್ಲಿ ಯಾವುದೋ ಒಂದು ನಮಗೆ ವಾಹನದ ಪರಭಾರ ಇರ್ಬೋದು ಅಥವಾ CC ತಗೊಳ್ಳೋ ಸಂದರ್ಭ ಏನು ಅನಾನುಕೂಲ ಆಗ್ತಿದೆ, ಆ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ನಾನು ಕಳೆದ 3ನೇ ತಾರೀಕು ಒಂದು ಮನವಿಯನ್ನು ಸಾರಿಗೆ ಆಯುಕ್ತರಿಗೆ ಸಲ್ಲಿಸಿದ್ದೆ. ಅದು ಯಾವುದೇ ಕಾರ್ಯರೂಪಕ್ಕೆ ಬರದೇ ಇರೋದ ಕಾರಣ ನಿನ್ನೆ ಒಂದು ವಿಡಿಯೋ ಕೂಡ ಲೈವ್ ಮುಖಾಂತರ ತಿಳಿಸಿದ್ದೆ ತಮಗೆಲ್ಲರಿಗೂ. ಇವತ್ತು ಕೂಡ ನಾನು ಬಂದು ಸಾರಿಗೆ ಆಯುಕ್ತರನ್ನ ಭೇಟಿ ಮಾಡಿ ಸಂಪೂರ್ಣವಾದಂಥ ವಿಚಾರವನ್ನು ಅವ್ರಿಗೂ ಗಮನಕ್ಕೆ ತಂದಿದ್ದೆ. ಅವರು ಕೂಡ ನನ್ನ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಅವರು ಒಂದೇ ಮಾತು ಹೇಳಿದ್ರು, ಇಲ್ಲಿ ನನ್ನ ಕೈಯಲ್ಲಿ ಯಾವುದೇ ರೀತಿಯಾದಂತಹ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೈಯಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು NIC ಸಾಫ್ಟ್ವೇರ್ ಅಂದರೆ ಡೆಲ್ಲಿಯಲ್ಲಿ ಮಾರ್ತ್ ಗೈಡ್ಲೈನ್ಸ್ ಪ್ರಕಾರ ಆಗಿರೋದು. ಇದು ದೇಶದ ಎಲ್ಲ ಸಾರಿಗೆ ಇಲಾಖೆಯಲ್ಲೂ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ನನಗೆ ತಿಳಿದ ಮಟ್ಟಿಗೆ ದೇಶದಲ್ಲಿ ಎಲ್ಲೂ ಆಗಿಲ್ಲ, ಇದು ಪ್ರಸ್ತುತ ಕರ್ನಾಟಕದಲ್ಲಿ ಮಾತ್ರ ಆಗಿದೆ. ಅದನ್ನು ಕೂಡ ನಾನು ಅವರಿಗೆ ವಿವರಿಸಿ ಹೇಳಿದ್ದೀನಿ. ಮತ್ತು ಅವರು ಏನು ಹೇಳ್ತಿದ್ದಾರೆ ಅಂದರೆ, ಕಳೆದ ಮಿನಿಮಮ್ ಅಂದರು ಇನ್ನೂ 15ರಿಂದ 20 ದಿವಸ ಆದರೂ 1 ತಿಂಗಳಾದರೂ ಬೇಕೇ ಬೇಕು ಇದನ್ನು ಸರಿಪಡಿಸಲಿಕ್ಕೆ, ಇಮಿಡಿಯೇಟಾಗಿ ಆಗುವಂಥ ಕೆಲಸ ಅಲ್ಲ ಅಂತ ಕೂಡ ಅವರು ನೇರವಾಗಿ ನನಗೆ ತಿಳಿಸಿದ್ದಾರೆ. ನಾನು ಕೂಡ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಈ ಕೂಡಲೇ ಇದನ್ನು ಸರಿಪಡಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರತಿಯೊಂದು ಸಾರಿಗೆ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡೋದ್ರಲ್ಲಿ ಇನ್ನೊಂದು ಮಾತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವರ ಭ್ರಷ್ಟ ವ್ಯವಸ್ಥೆನ, ಇವರು ಮಾಡೋವಂಥ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡಲಿಕ್ಕೆ ಇವರು ಬೇಕಾಗಿರುವಂಥ ರೀತಿಯಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಇವತ್ತು ಸಾರಿಗೆ ಉದ್ಯಮಿಗಳನ್ನು ಬೀದಿ ಪಾಲು ಮಾಡಲಿಕ್ಕೆ ಹೊರಟಿರುವಂಥ ನಾಚಿಕೆ ಕೆಟ್ಟ ಸಾರಿಗೆ ಇಲಾಖೆಯ ಸಂಪೂರ್ಣ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ನಾನು ಈ ವಿಡಿಯೋ ಮುಖಾಂತರ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವರು ನನಗೆ ಮತ್ತೆ ಏನೇನು ಸಮಸ್ಯೆ ಇದೆ ಕೊಡಿ ಅಂತ ಕೇಳಿದ್ದಾರೆ. ಆ ಪಟ್ಟಿಯನ್ನು ಕೂಡ ನಾನು ನನ್ನ ಹತ್ರ ಏನಿದೆ ಅದನ್ನು ಇನ್ನೊಂದು ಸರಿ ಪರಿಶೀಲಿಸಿ ಸೋಮವಾರ ಮತ್ತೊಮ್ಮೆ ಇನ್ನೊಂದು ಪತ್ರದ ಮುಖಾಂತರ ಅವ್ರಿಗೆ ತಲುಪಿಸ್ತೀನಿ. ಅಲ್ಲಿಂದ 1-2 ದಿನಗಳ ಗಡುವನ್ನು ಕೂಡ ಕೊಡ್ತೀನಿ. ಅದರೊಳಗಡೆ ಅವರು ಸರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ಸಾರಿಗೆ ಇಲಾಖೆಯ ಪ್ರತಿಯೊಂದು ಕಚೇರಿ ಮುಂದೆ ಮುಂದಿನ ದಿನಗಳಲ್ಲಿ ಸಾವಿರಾರು ಚಾಲಕರು ಇವತ್ತೇನು ಅರ್ಜಿ ಸಲ್ಲಿಸಿದ್ದಾರೆ, CCಗೆ ಇರ್ಬೋದು ಅಥವಾ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ ಏನೇನು ತಾಂತ್ರಿಕ ದೋಷಗಳಿದೆ ಅದರ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀನಿ. ಅದೇ ರೀತಿ ಅವರಿಗೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಏನು ತಾಂತ್ರಿಕ ದೋಷ ಆಗಿದೆ ಅದು ನಿಮ್ಮ ಇಲಾಖೆಯ ವೈಫಲ್ಯ, ನಿಮ್ಮ ಭ್ರಷ್ಟ ವ್ಯವಸ್ಥೆಯ ವೈಫಲ್ಯ ಅಂತೇಳಿ ನೇರಾನೇರವಾಗಿ ಅವರಿಗೆ ತಿಳಿಸಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರೆಸ್ ನೋಟನ್ನು ನೀಡಿ ಸಾರ್ವಜನಿಕರಿಗೆ ಮತ್ತು ಸಾರಿಗೆ ರಂಗದಲ್ಲಿ ಉದ್ಯಮದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕರಿಗೆ ತಿಳಿಸುವಂಥ ಕೆಲಸ ಕೂಡ ಮಾಡಬೇಕು ಅಂತೇಳಿ ನಾನು ಅವರಿಗೆ ಮನವಿ ಮಾಡಿಕೊಂಡು ಹೊರಟಿದ್ದೀನಿ. ಸೋಮವಾರ ಇನ್ನೂ ಉಳಿದಂತೆ ಏನೇನು ಸಮಸ್ಯೆಗಳಿದೆ ಅದನ್ನು ಒಂದು ಪಟ್ಟಿ ಮಾಡಿಕೊಂಡು ಅವ್ರಿಗೆ ತಲುಪಿಸ್ತೀನಿ. ಅಲ್ಲಿಂದ ಒಂದು 2-3 ದಿನಗಳ ಗಡುವು ಕೊಡ್ತೀನಿ. ಆ ಗಡುವಿನಲ್ಲಿ ಅವರು ಸರಿಪಡಿಸಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕರ್ನಾಟಕ ಚಾಲಕರು ಏನೇನು ಮಾಡುತ್ತೆ ಅಂತ ಹೇಳ್ತಾ ನಮ್ಮ ಎಲ್ಲ ಚಾಲಕರು ಈ ವಿಷಯನ ಮುಟ್ಟಿಸ್ತಾ ಇದ್ದೀನಿ. ಧನ್ಯವಾದ ತಮ್ಮಲ್ಲಿ.